ನಮಸ್ಕಾರ, ಗುಡ್ ಈವ್ನಿಂಗ್. 30 ನಿಮಿಷದ 30 ಸುದ್ದಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಶುರು ಮಾಡ್ತಿದ್ದೀವಿ. ನಾನು ಹರೀಶ್ ನಾಗರಾಜು, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ನಾನು ಸೌಮ್ಯ ಮಳಲಿ. ಕೊರೋನಾ ನ್ಯೂಸ್ ಇದೆ, ಇನ್ನೊಂದು ಕಡೆ ಮಳೆ ನ್ಯೂಸ್ ಇದೆ, ಪ್ರವಾಹದ ನ್ಯೂಸ್ ಇದೆ, ಇನ್ನೂ ಹಲವಾರು ನ್ಯೂಸ್ಗಳು ಕೂಡ ಕಾಯ್ತಾ ಇದೆ. ಶುರು ಮಾಡೋಣ, ಒನ್ ಬೈ ಒನ್ ಶುರು ಮಾಡ್ತಿದ್ದೀವಿ. ಮೊದಲನೇ ನ್ಯೂಸ್ ಇಂದ. ಕೊಡಗಿನ ಬ್ರಹ್ಮಗಿರಿಯಲ್ಲಿ ಮಗದೊಂದು ಮೃತದೇಹ ಪತ್ತೆಯಾಗಿದೆ. ಮಣ್ಣು ಬಿದ್ದ ಜಾಗದ ಕಂದಕದಲ್ಲಿದ್ದ ಮೃತದೇಹವನ್ನ ಹೊರತೆಗೆಯಲಾಗಿದೆ. ಇದು ನಾರಾಯಣಾಚಾರ್ ಅವರ ಶವ ಎನ್ನಲಾಗಿದೆ. ಮೃತದೇಹ ಸಿಕ್ಕ ಸ್ಥಳಕ್ಕೆ ಸಂಸದ ಪ್ರತಾಪ್ ಸಿಂಹ, ಜಿಲ್ಲಾಧಿಕಾರಿ ಭೇಟಿ ಕೊಟ್ಟು ಈಗ ಪರಿಶೀಲನೆ ಮಾಡಿದರು. ಮೊನ್ನೆಯಷ್ಟೇ ನಾರಾಯಣಾಚಾರ್ ಅವರ ಸಹೋದರನ ಮೃತದೇಹ ಪತ್ತೆಯಾಗಿತ್ತು. ಮನೆಯಿಂದ 100 ಅಡಿ ದೂರಕ್ಕೆ ಮೃತದೇಹ ಕೊಚ್ಚಿಕೊಂಡು ಹೋಗಿತ್ತು. ಮೃತದೇಹ ಹೊರತೆಗೆದು ಈಗ ಮೇಲಕ್ಕೆ ತರಲಾಯಿತು. 5-6 ದಿನಗಳಿಂದ ನಾನೇ ಇಲ್ಲಿ ಮೊಕ್ಕಮೂಡಿ ಈ ಒಂದು ಗದಗಿರಿ ಬೆಟ್ಟದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಮೊನ್ನೆ ದಿವಸ ಆನಂದ ತೀರ್ಥರ ಒಂದು ಶವ ಅವರೆಲ್ಲಿ ವಾಸ ಮಾಡ್ತಾಯಿದ್ರು ಅಲ್ಲೇ ಸಿಕ್ಕಿತ್ತು. ಅದಾದಮೇಲೆ ನಾವು ಅಲ್ಲೇನೇ ಇದೆ ಅನ್ನೋ ಒಂದು ಹೆಸರದಲ್ಲಿ ಕಾತುರತೆಯಲ್ಲಿದ್ವಿ. ಮೊನ್ನೆ ದಿನ ಪೂರ್ತಿಯಲ್ಲೇ ಇದ್ದಾಗ ನಿನ್ನೆ ನಮಗೆ ಸ್ವಲ್ಪ ಡೌಟ್ ಬಂದು ನಾನು, ಪ್ರತಾಪ್ ಸಿಂಹ ಅವರು, ಬೋಪಯ್ಯನವರು, ಸುನೀಲ್ ಅವರು, ಅಪ್ಪಚ್ಚು ಅವರು, ಜಿಲ್ಲಾಧಿಕಾರಿ ಎಲ್ಲ ಚರ್ಚೆ ಮಾಡಿ ಒಂದು 2 ಕಿಲೋಮೀಟರ್ಗೂ ಮೇಲ್ಪಟ್ಟು ಕೆಳಗಡೆಯಿಂದ ನೋಡ್ಕೊಂಡು ಬನ್ನಿ ಅಂತ 2 NDRF ತಂಡಕ್ಕೆ ಮತ್ತು ನಮ್ಮ ಪೊಲೀಸಿನ DYSP ಆಗಿರ್ತಕ್ಕಂಥ ದಿನೇಶ್ ಅವರಿಗೆ ನಾವು ಸೂಚನೆ ಮಾಡಿದಾಗ ನಮಗೆ ನಿನ್ನೆ ಒಂದು ಸಣ್ಣ ಸಾಯಂಕಾಲದಲ್ಲಿ ಒಂದು ಕುರು ಸಿಕ್ತು. ಆ ಕುರುವನ್ನು ಇದು ಮಾಡಿ ಇವತ್ತು ಬೆಳಿಗ್ಗೆ ಹೋದಾಗ ಸುಮಾರು 2 ಕಿಲೋಮೀಟರ್ಗೂ ಮೇಲ್ಪಟ್ಟು ದೂರದಲ್ಲಿ ನಾಗತೀರ್ಥ ಎಂಬ ಸ್ಥಳದಲ್ಲಿ ಸನ್ಮಾನ್ಯ ಹಿರಿಯರಾದಂಥ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ನಾರಾಯಣಾಚಾರ್ ಅವರ ಶವ ಇವತ್ತು ನಮಗೆ ದೊರಕಿದೆ. ಇದನ್ನು ಪ್ರಾಮಾಣಿಕವಾಗಿ ತಂದು ಅದನ್ನು ಮೇಲಕ್ಕೆ ತರ್ತಕ್ಕಂಥ ಕೆಲಸದಲ್ಲಿ ನಮ್ಮ NDRF ತುಂಬ ಉತ್ತಮವಾದ ಒಂದು ಶ್ರದ್ಧೆ ವಹಿಸಿ ಕೆಲಸ ಮಾಡಿದ್ದಾರೆ. ನಾನು ಅವರಿಗೆ ಕರ್ನಾಟಕ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ಪೊಲೀಸ್ನವರು, ಫೈರ್ ಫೋರ್ಸ್ನವರು, ಫಾರೆಸ್ಟ್ನವರು, SDRFನವರು ಮತ್ತು ಅಲ್ಲಿಗೆ ಸ್ಥಳಕ್ಕೆ ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಹ ಅವರು, ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಹೋಗಿ ಅದನ್ನು ತಂದು ಇವತ್ತಾನೇ ಬೆಳಿಗ್ಗೆ ಅವರ ಆನಂದ ತೀರ್ಥರ ಅವರ ಸಹೋದರ ಶವ ಸಂಸ್ಕಾರ ಮುಗಿಸಿ ಅದನ್ನು ಇವತ್ತು ಅಂತ್ಯ ಮಾಡಿದ್ದಾರೆ. ಇದನ್ನು ಕೂಡ ಈಗಾಗಲೇ ನಾನು ಅವ್ರ ಕುಟುಂಬದವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಅವರು ಇನ್ನೊಂದು ನಮಗೇನು ತೊಂದರೆ ಇಲ್ಲ, ಇವತ್ತೇ ಮಾಡೋದಕ್ಕೆ ಅವರು ಕೂಡ ಅಣಿಯಾಗಿದ್ದಾರೆ. ಇವತ್ತು ಸಾಯಂಕಾಲ ಅದೆಲ್ಲವನ್ನು ಕೂಡ ಮುಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ಭೂಕುಸಿತಕ್ಕೆ ಒಳಗಾಗಿರುವ ನಾರಾಯಣ್ ಆಚಾರ್ ಬಳಿ ಸಾಕಷ್ಟು ಆಸ್ತಿ ಪಾಸ್ತಿ, ಹಣ, ಒಡವೆ ಇತ್ತು ಎನ್ನಲಾಗಿದೆ. ಇಂದು ನಾರಾಯಣ್ ಆಚಾರ್ ಅವರ ಡಸ್ಟರ್, ಓಮಿನಿ ಕಾರು ಹಾಗೂ ಒಂದು ಬೈಕ್ ಪತ್ತೆಯಾಗಿದೆ. ಇನ್ನು ಆಚಾರ್ ಮನೆಯಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಇತ್ತು ಎನ್ನಲಾಗಿದೆ. ಬ್ಯಾಂಕ್ ಲಾಕರ್ನಲ್ಲಿದ್ದ ಕೆಜಿ ಗಟ್ಟಲೆ ಚಿನ್ನ, ಬೆಳ್ಳಿಯನ್ನು ತಂದು ಮನೆಯಲ್ಲಿಟ್ಟಿದ್ದು ಎನ್ನಲಾಗಿದೆ. 30 ಹಸುಗಳು, 7 ಕ್ವಿಂಟಾಲ್ ಏಲಕ್ಕಿ, 30 ಕ್ವಿಂಟಾಲ್ ಕಾಳುಮೆಣಸು, ಒಡವೆ, ಹಣ ಇತ್ತು ಎನ್ನಲಾಗಿದೆ. ಇನ್ನು ಆಚಾರ್ ಅವರಿಗೆ ಬೆಂಗಳೂರಿನಲ್ಲೂ 2 ಅಂತಸ್ತಿನ ಮನೆ ಇತ್ತು ಅಂತ ಸಂಬಂಧಿಕರು ಹೇಳಿದ್ದಾರೆ. ಗೌರ್ಮೆಂಟ್ ಲೆವೆಲಲ್ಲಿ ಅವ್ರಿಗೊಂದು ಸೈಟ್ ಅಲಾಟ್ ಆಗಿರುವಂಥದ್ದು ಬ್ಯಾಂಗ್ಳೂರಲ್ಲಿ ಒಂದು ಅಲಾಟ್ ಆಗಿದೆ. ಅದರಲ್ಲಿ ಮನೆ ಕೂಡ ಕಟ್ಟಿಸಿದ್ದಾರೆ. ಅದು ಕೂಡ ಇತ್ತೀಚೆಗೆ ಬೆಂಗಳೂರಲ್ಲಿ ಸಿಕ್ಕಿದಾಗ ಕೂಡ ಹೇಳಿದರು, ಮನೆಯೆಲ್ಲ ಇಲ್ಲಿ ಮಾಡಿದ್ದೀನಿ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದರು. ಮಧ್ಯಮ ವರ್ಗದ ಮೇಲ್ಭಾಗ ಅಂತ ಹೇಳಿದ್ರೆ ಹೇಳಲಿಕ್ಕೆ ಚೆನ್ನಾಗಿದ್ರು, ದೇವರ ಆಶೀರ್ವಾದದಿಂದ, ತಾಯಿ ಆಶೀರ್ವಾದ ಚೆನ್ನಾಗಿದ್ರು ಅಂತ ಹೇಳುವಂಥದ್ದು ನಂಬಬಹುದು. ಅಷ್ಟು ಮಾತ್ರ ನಾನು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಕಡಿಮೆಯಾಗಿದೆ, ಪ್ರವಾಹ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಶರಾವತಿ ಪ್ರವಾಹಕ್ಕೆ ಊರು, ಕೇರಿ, ಗ್ರಾಮ ಎಲ್ಲ ಮುಳುಗೋಗಿದೆ. ನೆನ್ನೆ ಸುರಿದಂತಹ ಮಳೆಗೆ ಪ್ರವಾಹ ಬಂದು ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. 40ಕ್ಕೂ ಅಧಿಕ ಮನೆಗೆ ಪ್ರವಾಹದ ನೀರು ನುಗ್ಗಿದೆ. 100 ಎಕರೆ ಜಮೀನು ಅಂದರೆ ಭತ್ತದ ಗದ್ದೆ ನಾಶ ಆಗಿದೆ. ಶರಾವತಿ ನದಿ ಪ್ರವಾಹಕ್ಕೆ ಹೊನ್ನಾವರ ತಾಲೂಕಿನ ಗುಂಡುಬಾಳ, ಚಿಕ್ಕನಕೋಡ, ದೊಡ್ಡ ಹಿತ್ತಲ, ಹಡಿನಬಾಳ ಗ್ರಾಮ ನಲುಗು ಹೋಗಿದೆ. ಕುಮಟಾದ ಅಘನಾಶಿನಿ, ಹೊನ್ನಾವರದ ಶರಾವತಿ ನದಿ ಪ್ರವಾಹಕ್ಕೆ ಲಕ್ಷಾಂತರ ರೂಪಾಯಿ ಬೆಳೆ ಕೂಡ ಹಾನಿಯಾಗಿದೆ. ಉಡುಪಿಯಲ್ಲಿ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ನೆರೆ ಪ್ರವಾಸ ಮಾಡಿದ್ರು. ಪಡುಬಿದ್ರೆ ಕಡಲ ತೀರದಲ್ಲಿ ಕಡಲ್ಕೊರೆತ ವೀಕ್ಷಿಸುವಾಗ ಗೃಹ ಸಚಿವರು ಅಲೆಗಳ ಸೆಳೆತಕ್ಕೆ ಒಳಗಾದ್ರು. ಸಮುದ್ರಕ್ಕಿಳಿದ ಸಚಿವರ ಮೇಲೆ ಸಮುದ್ರದ ಅಲೆಗಳು ಎರಗಿದ್ವು. ಆಗ ಗೃಹ ಸಚಿವರ ಒಂದು ಚಪ್ಪಲಿಯನ್ನು ಸಮುದ್ರದ ಅಲೆಗಳು ಎಳೆದೊಯ್ದವು. ಈ ವೇಳೆ ಬೊಮ್ಮಾಯಿ ಸ್ಥಳೀಯ ಬಿಜೆಪಿ ನಾಯಕರ ರಕ್ಷಣೆ ಪಡೆದರು. ತಕ್ಷಣವೇ ಉಡುಪಿ SP ವಿಷ್ಣುವರ್ಧನ್ ಬೊಮ್ಮಾಯಿ ಅವರ ರಕ್ಷಣೆಗೆ ಆಗಮಿಸಿದರು. ಅಲೆಯೊಂದಿಗೆ ಹೋದ ಸಚಿವರ ಚಪ್ಪಲಿ ಹಿಡಿಯಲು ಬಿಜೆಪಿ ನಾಯಕರು ಹರಸಾಹಸ ಪಟ್ಟರು. ಬಳಿಕ ಮಾತನಾಡಿದ ಬೊಮ್ಮಾಯಿ, ಉಡುಪಿಗೆ NDRF ಅಡಿಯಲ್ಲಿ 10 ಕೋಟಿ ನೀಡುವುದಾಗಿ ತಿಳಿಸಿದರು.
ಕಾಣ್ತಿರುವಂಥದ್ದು ಸಿ ಎರೋಷನ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ನದಿ ಪಾತ್ರೆಗಳು ಏನೋ ಸಮುದ್ರಕ್ಕೆ ಸೇರ್ತಾ ಇದ್ದಾವೆ, ಅವು ಉಕ್ಕಿ ಹರಿಯುವಂಥ ಪಶ್ಚಿಮ ಘಟ್ಟದಿಂದ ಬರುವಂಥ ನೀರಿನಿಂದ ಬರುವ ಸಾಧ್ಯತೆ ಬಗ್ಗೆ ಸಂಪೂರ್ಣವಾಗಿ ನಾವು ಜಾಗೃತ ಕ್ರಮಗಳನ್ನು ನಮ್ಮ ಡಿ ಸಿ ಅವರ ನೇತೃತ್ವದಲ್ಲಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಘಟಪ್ರಭಾ ನದಿಗೆ ಹರಿದು ಬರುತ್ತಿರುವಂತಹ ಅಪಾರ ಪ್ರಮಾಣದ ನೀರಿನಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಕೂಡ ಹಾನಿಯಾಗಿದೆ. ಮುಧೋಳ ತಾಲೂಕಿನಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗಿದೆ. ಐತಿಹಾಸಿಕ ಮಂಚಕನೂರು ದೇಗುಲ ಸಂಪೂರ್ಣ ಜಲಾವೃತವಾಗಿದೆ. ರೈತ ಪರಸಪ್ಪ ಸೊಣಗಾರ ತನ್ನ ಬೆಳೆ ನೀರು ಪಾಲಾಗಿದ್ದಕ್ಕೆ ಜಲಾವೃತಗೊಂಡ ಹೊಲದಲ್ಲಿಯೇ ನಿಂತು ಅಳಲನ್ನು ತೋಡ್ಕೊಂಡಿದ್ದಾರೆ. ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ನಿನ್ನೆಯಿಂದ ಸ್ವಲ್ಪ ಮಳೆ ಕಡಿಮೆಯಾಗಿದೆ. ಮಳೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಪಶ್ಚಿಮ ಘಟ್ಟ ತಪ್ಪಲಿನ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಮಳೆಯಿಂದಾಗಿ ಪಶ್ಚಿಮ ಘಟ್ಟ ಅರಣ್ಯದೊಳಗೆ ಭಾರೀ ಭೂಕುಸಿತ ಸಂಭವಿಸಿದ್ದು, ಇನ್ನು ಮಳೆ ಕಡಿಮೆಯಾದರೂ ಆಗಸ್ಟ್ 13ರ ತನಕ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಇತ್ತ ಶಿವಮೊಗ್ಗದಲ್ಲೂ ವರ್ಷಧಾರೆ ಇಳಿಮುಖವಾಗಿದೆ. ಕಳೆದ 5-6 ದಿನಗಳಿಂದ ಸುರಿತಾ ಇದ್ದ ಮಳೆ ಬಿಡುವು ಕೊಟ್ಟಿದೆ. ಹೊಸನಗರ, ತೀರ್ಥಹಳ್ಳಿ, ಸಾಗರ ತಾಲೂಕಿನಲ್ಲಿ ಸಾಧಾರಣ ಮಳೆಯಾಗ್ತಾ ಇದೆ. ನದಿಗಳಲ್ಲಿ ನೀರಿನ ಮಟ್ಟ ಇಳಿಕೆಯಾಗಿದ್ದು, ತುಂಗಾ ನದಿಯಲ್ಲಿ 50,000 ಕ್ಯೂಸೆಕ್ ನೀರು ಹರಿವಿದೆ. ಲಿಂಗನಮಕ್ಕಿ, ಭದ್ರಾ ಜಲಾಶಯಗಳ ಒಳಹರಿವು ಕೂಡ ಇಳಿಮುಖವಾಗಿದೆ. ಕೊಡಗಿನಲ್ಲಿ ಮಳೆಯ ಪ್ರಮಾಣ ತಗ್ಗಿದೆ. ಮಂಡ್ಯದ ಕೆಆರ್ಎಸ್ ಜಲಾಶಯದ ಒಳಹರಿವು 50,000 ಕ್ಯೂಸೆಕ್ಗೆ ಇಳಿಕೆಯಾಗಿದೆ. ಕೆಆರ್ಎಸ್ಗೆ ಒಳಹರಿವು ಕಡಿಮೆಯಾದ ಹಿನ್ನೆಲೆಯಲ್ಲಿ ನದಿಯಿಂದ ಹೊರಹರಿವನ್ನು ಕಡಿಮೆ ಮಾಡಲಾಗಿದೆ. ನಿನ್ನೆವರೆಗೂ ಜಲಾಶಯದಿಂದ 75,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇತ್ತು. ಆದರೆ ಇದೀಗ ಅದು 30,000 ಕ್ಯೂಸೆಕ್ಗೆ ಇಳಿಕೆಯಾಗಿದೆ. ನೀರಿನ ಹರಿವು ಕಡಿಮೆ ಆಗ್ತಿದ್ದ ಹಾಗೆಯೇ ಡ್ಯಾಂನ ಕೆಳಭಾಗದಲ್ಲಿ ಜನರ ಆತಂಕ ಕಡಿಮೆಯಾಗಿದೆ. 49 ಟಿಎಂಸಿ ಸಾಮರ್ಥ್ಯದ ಕೆಆರ್ಎಸ್ ಜಲಾಶಯದಲ್ಲಿ ಸದ್ಯ 43 ಟಿಎಂಸಿ ನೀರು ಸಂಗ್ರಹವಾಗಿದೆ. ಹಾಸನದಲ್ಲಿ ಮಳೆಯಿಂದಾಗಿ ಅನ್ನದಾತ ಕಂಗಾಲಾಗಿದ್ದಾನೆ. ಸಕಲೇಶಪುರ 1ರಲ್ಲೇ ಸುಮಾರು 25 ಕೋಟಿಗೂ ಅಧಿಕ ಮೌಲ್ಯದ ಬೆಳೆ ಹಾನಿಯಾಗಿದೆ. ಕೆಲವು ಕಡೆ ಮನೆಗಳು ನೆಲಕ್ಕುರುಳಿದ್ದು, ಮಳೆಯಿಂದ ಅಪಾರ ಆಸ್ತಿ ಪಾಸ್ತಿ ನಷ್ಟವಾಗಿದೆ. ಅತಿವೃಷ್ಟಿಯಿಂದಾಗಿ 100 ಎಕರೆ ಕಾಫಿ ಬೆಳೆ ಸಂಪೂರ್ಣ ನಾಶವಾಗಿದ್ದು, ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೇವಾಲದ ಬಳಿ ಗಾಳಿಗೆ ಕಾಫಿ ಗಿಡಗಳು ನೆಲಕ್ಕುರುಳಿವೆ. ಇನ್ನೇನು ಕೆಲ ತಿಂಗಳಲ್ಲಿ ಕಾಫಿ ಕೊಯ್ಲು ಮಾಡಬೇಕಾಗಿತ್ತು. ಅತಿವೃಷ್ಟಿಯಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಇನ್ನು ಹಾಸನದಲ್ಲಿ ಮಳೆ ಕಡಿಮೆಯಾಗಿದ್ದು, ಹೇಮಾವತಿ ನದಿಗೆ ಒಳಹರಿವಿನ ಪ್ರಮಾಣ ಕಡಿಮೆಯಾಗಿದೆ. ಚಿಕ್ಕೋಡಿ ತಾಲೂಕಲ್ಲಿ ಸಾರ್ವಜನಿಕರು ಸಚಿವರಿಗೆ ಕ್ಲಾಸ್ ತಗೊಂಡ್ರು. ಪ್ರವಾಹ ಪೀಡಿತ ಕಾಗವಾಡ ವ್ಯಾಪ್ತಿಯಲ್ಲಿ ಜವಳಿ ಖಾತೆ ಸಚಿವ ಶ್ರೀಮಂತ ಪಾಟೀಲ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಕಾಟಾಚಾರದ ಭೇಟಿ ಅಂತ ತರಾಟೆಗೆ ತೆಗೆದುಕೊಂಡ್ರು. ಜವಳಿ ಖಾತೆ ಸಚಿವರೇ, ಜನ ಸತ್ತ ಮೇಲೆ ಬರ್ತೀರಾ? ಇಷ್ಟು ದಿನ ಬರದವರು ಈಗ ಯಾಕೆ ಬಂದಿದ್ದೀರಾ? ನಿಮಗೆ ಜನರ ಜೀವಕ್ಕಿಂತ ಅಧಿಕಾರ ದಾಹವೇ ಹೆಚ್ಚಾಯಿತು ಅಂತ ಮುಳವಾಡ ಗ್ರಾಮಸ್ಥರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರು. ಹಾವೇರಿಯ ರಾಜ್ಯ ಹೆದ್ದಾರಿಯಲ್ಲಿ ಸಾರ್ವಜನಿಕರು ಭತ್ತ ನಾಟಿ ಮಾಡಿದ್ದಾರೆ. ಕಳೆದ 30 ವರ್ಷದಿಂದ ರಸ್ತೆ ಹದಗೆಟ್ಟಿದ್ದು, ಮಳೆಯಿಂದಾಗಿ ರಾಜ್ಯ ಹೆದ್ದಾರಿ ಕೆಸರು ಗದ್ದೆಯಂತಾಗಿದೆ. ಸಿಎಂ ತವರು ಜಿಲ್ಲೆ ಶಿವಮೊಗ್ಗಕ್ಕೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಇದಾಗಿದ್ರೂ ರಿಪೇರಿ ಮಾಡಿಸಿಲ್ಲ. ಹೀಗಾಗಿ ರಟ್ಟಿಹಳ್ಳಿ ತಾಲೂಕಿನ ಹಳ್ಳೂರು ಗ್ರಾಮದ ರಸ್ತೆಯಲ್ಲಿ ಜನ ಭತ್ತ ನಾಟಿ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಸುಮಾರು 25 ಕಿಲೋಮೀಟರ್ ವರೆಗೂ ರಸ್ತೆ ಹದಗೆಟ್ಟಿದೆ. ರಸ್ತೆ ತುಂಬಾ ಗುಂಡಿಗಳೇ ಇರುವ ಕಾರಣ ಅಪಘಾತಗಳು ಸಂಭವಿಸ್ತಾ ಇದೆ. ಹೀಗಾಗಿ ವಿನೂತನ ರೀತಿಯಲ್ಲಿ ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ. ಕಳೆದ ವರ್ಷ ಸಂಭವಿಸಿದ ಪ್ರವಾಹದಿಂದ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಕಳೆದ ಬಾರಿಯ ಪ್ರವಾಹದಿಂದ ಕರ್ನಾಟಕ ಪರದಾಡಿತ್ತು. ಆದರೆ ಈ ಬಾರಿ ಅಂತಹ ಘಟನೆಗಳು ಮರುಕಳಿಸಿಲ್ಲ. ಕಳೆದ ಬಾರಿಯಷ್ಟು ಮಳೆ ಈ ಬಾರಿ ಆಗಿಲ್ಲ. ಈ ಬಾರಿ ಸಂಕಷ್ಟ ಕ್ಷೀಣಿಸೋದಕ್ಕೆ ಇದೇ ಕಾರಣ ಎನ್ನಲಾಗಿದೆ. ಕಳೆದ ಬಾರಿ ನೆರೆ ದಿಢೀರ್ ಶಾಕ್ ಕೊಟ್ಟಿತ್ತು. ಗುಡ್ಡ ಕುಸಿತದಿಂದ ರಾಜ್ಯ ಕಂಗೆಟ್ಟಿತ್ತು. ಆದರೆ ಈ ಬಾರಿ ಎಲ್ಲದಕ್ಕೂ ಜನ ಮೊದಲೇ ಸಜ್ಜಾಗಿದ್ರು. ಈ ಬಾರಿ ಸರ್ಕಾರದಿಂದಲೂ ಕೂಡ ಸಮರೋಪಾದಿ ಕೆಲಸ ಕೂಡ ನಡೆಯಿತು. ಸಚಿವರು ಕೂಡ ತಕ್ಷಣ ಕಾರ್ಯಪ್ರವೃತ್ತರಾಗಿ ಅಖಾಡಕ್ಕಿಳಿದಿದ್ರು. ಮುನ್ನೆಚ್ಚರಿಕಾ ಕ್ರಮಗಳಿಂದ ಕಷ್ಟಗಳು ಕಡಿಮೆಯಾಗಿದೆ.
ವಿಧಾನಸೌಧದಲ್ಲಿ ಪಬ್ಲಿಕ್ ಅಕೌಂಟ್ ಕಮಿಟಿ ಸಭೆ ನಡೆಯಿತು. ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ ಹಾಗೂ ಸೋಂಕಿತರಿಗೆ ಚಿಕಿತ್ಸೆ, ಊಟದ ಅವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಲಾಯಿತು. ಸಭೆಯಲ್ಲಿ ಖಾಸಗಿ ಆಸ್ಪತ್ರೆಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡಲಾಯಿತು. ಕೆಲವು ಕಡೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ ಎನ್ನುವ ಬಗ್ಗೆ ಗಮನಕ್ಕೆ ತಂದಿದ್ದಾರೆ. ಬಿಬಿಎಂಪಿ ಕಮಿಷನರ್ಗೆ ಹಲವು ಸೂಚನೆಯನ್ನ ನೀಡಿದ್ದೇವೆ. ಸಿಸಿಟಿವಿ ಮೂಲಕ ರೋಗಿಯ ಬಗ್ಗೆ ಮಾನಿಟರ್ ಮಾಡಬೇಕು ಅಂತ ಹೇಳಿದ್ದೇವೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಕೋವಿಡ್ ಪರಿಕರಗಳ ಖರೀದಿಯಲ್ಲಿ ಹಗರಣ ಆರೋಪ ಸಂಬಂಧ ಅನೇಕ ದೂರುಗಳು ಬಂದಿದೆ. ಅದಕ್ಕೆ ಇಲಾಖೆಯಿಂದ ಉತ್ತರ ಬಂದಿದೆ. ಈಗ ಸಿಎಜಿಯಿಂದ ವಿಶೇಷ ಆಡಿಟ್ ಆಗಬೇಕಾಗಿದೆ ಅಂತ ಹೇಳಿದ್ದೇವೆ ಅಂತ ಎಚ್.ಕೆ. ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ. ಬಿಬಿಎಂಪಿ ಕಮಿಷನರ್ ಅವರಿಗೆ ಮಾನಿಟರಿಂಗ್ ಸೆಂಟರನ್ನು ತೆಗೀರಿ. ಆ ಮಾನಿಟರಿಂಗ್ ಸೆಂಟರ್ನಲ್ಲಿ ಆ ಹಾಸ್ಪಿಟಲ್ಸು, ಕೋವಿಡ್ ಸೆಂಟರ್ನಲ್ಲೆಲ್ಲ CCTVಗಳಿರಬೇಕು. Through CCTV, the BBMP should monitor the treatment that is given to. ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣ ಸಂಬಂಧ ಪ್ರಧಾನಿ ಮೋದಿ ವಿಡಿಯೋ ಕಾನ್ಫರೆನ್ಸ್ ನಡೆಸಿದರು. ಪ್ರಧಾನಿ ಮೋದಿ ಜೊತೆ ಸಭೆಯಲ್ಲಿ ಸಚಿವ ಸುಧಾಕರ್ ಹಾಗೂ ಡಿಸಿಎಂ ಅಶ್ವತ್ಥ ನಾರಾಯಣ್ ಭಾಗವಹಿಸಿದರು. ಸುಮಾರು 10 ನಿಮಿಷಗಳ ನಡೆದಂತಹ ವಿಡಿಯೋ ಕಾನ್ಫರೆನ್ಸ್ ಇದು. ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣದ ಬಗ್ಗೆ ತೆಗೆದುಕೊಂಡಂತಹ ಕ್ರಮಗಳ ಬಗ್ಗೆ ಪ್ರಧಾನಿಗೆ ಡಾಕ್ಟರ್ ಸುಧಾಕರ್ ವಿವರಣೆ ಕೊಟ್ಟರು. ಎಷ್ಟು ಬೆಡ್ಗಳಿವೆ, ಪಾಸಿಟಿವ್ ಕೇಸ್, ಔಷಧಿ ಲಭ್ಯತೆ, ಆಂಬ್ಯುಲೆನ್ಸ್ ಲಭ್ಯತೆ, ಪ್ಲಾಸ್ಮಾ ಥೆರಪಿ ಸೇರಿದಂತೆ ಕೊರೋನಾ ನಿಯಂತ್ರಣದ ಸಂಪೂರ್ಣ ಮಾಹಿತಿಯನ್ನು ಡಾಕ್ಟರ್ ಸುಧಾಕರ್ ಕೊಟ್ಟರು. ಬಳಿಕ ಮಾತನಾಡಿದ ಸುಧಾಕರ್ ಅವರು ರಾಜ್ಯದ ಕೋವಿಡ್ ಸ್ಥಿತಿಗತಿಗಳ ಬಗ್ಗೆ ಪ್ರಧಾನಿಯವರಿಗೆ ಮಾಹಿತಿ ಕೊಟ್ಟಿದ್ದೇವೆ. ರಾಜ್ಯದ ಎಲ್ಲ ರೀತಿಯ ಕ್ರಮಗಳ ಬಗ್ಗೆ ನಾವು ಸವಿವರವಾಗಿ ಮಾನ್ಯ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ವಿಶೇಷವಾಗಿ ನಾವು ಯಾವ ರೀತಿ 2 ಲ್ಯಾಬ್ಗಳಿದ್ದಂಥ ಮಾರ್ಚ್ ತಿಂಗಳಲ್ಲಿ ಆಗಸ್ಟ್ ವೇಳೆಗೆ 100 ಲ್ಯಾಬ್ಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಮತ್ತು 20,000 ಟೆಸ್ಟ್ಗಳಿಂದ 50,000 ಟೆಸ್ಟ್ಗಳನ್ನು ಇವತ್ತು ಏರಿಕೆ ಮಾಡಿದ್ದೇವೆ ಮತ್ತು ಇನ್ನೂ ಕೂಡ ಕೆಲವೇ ದಿನಗಳಲ್ಲಿ ಇದನ್ನು 75,000 ಟೆಸ್ಟ್ಗಳನ್ನು ಕೂಡ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ. ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆ ಡಾಕ್ಟರ್ಸ್ ಇದುವರೆವಿಗೂ 200 ಕೋವಿಡ್ ಸೋಂಕಿತ ಮಹಿಳೆಯರಿಗೆ ಹೆರಿಗೆ ಮಾಡಿಸಿದ ಹೆಗ್ಗಳಿಕೆಯನ್ನು ತನ್ನದಾಗಿಸಿಕೊಂಡಿದ್ದಾರೆ. 200 ಕೋವಿಡ್ ಸೋಂಕಿತ ಗರ್ಭಿಣಿಯರಿಗೆ ಹೆರಿಗೆ ಮಾಡಿಸಿದ ರಾಜ್ಯದ ಮೊದಲ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ವಾಣಿವಿಲಾಸ ಪಾತ್ರವಾಗಿದೆ. ಸರ್ಕಾರಿ ಆಸ್ಪತ್ರೆಯ ಈ ಸಾಧನೆಗೆ ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಗೀತಾ ಶಿವಮೂರ್ತಿ ಧನ್ಯವಾದ ಹೇಳಿದ್ದಾರೆ. ಕೊರೋನಾ ಅಬ್ಬರದ ಮಧ್ಯೆ ಬೆಂಗಳೂರಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಕೂಡ ಇಳಿಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಅರ್ಧಕ್ಕರ್ಧ ಕಂಟೈನ್ಮೆಂಟ್ ಸಂಖ್ಯೆ ಕಡಿಮೆಯಾಗಿದೆ. ಕಳೆದ 10 ದಿನಗಳಲ್ಲಿ ಗುಣಮುಖರಾದವರ ಸಂಖ್ಯೆ ತುಂಬಾ ಹೆಚ್ಚಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ 28,716 ಝೋನ್ ಗುರುತು ಮಾಡಿದ್ದ ಈಗ 14,706 ಕಂಟೈನ್ಮೆಂಟ್ ಝೋನ್ಗಳನ್ನು ಕೈಬಿಟ್ಟಿದೆ. ಇನ್ನು ಕಂಟೈನ್ಮೆಂಟ್ ಪದ್ಧತಿ ಕೈ ಬಿಡುವ ಬಗ್ಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ರಸ್ತೆಯನ್ನು ಕಂಟೈನ್ಮೆಂಟ್ ಮಾಡುತ್ತಿರೋದ್ರಿಂದ ಅಲ್ಲಿನ ಜನರು ಮುಜುಗರಕ್ಕೆ ಒಳಗಾಗ್ತಿದ್ದಾರೆ. ಕಂಟೈನ್ಮೆಂಟ್ ಮಾಡದಂತೆ ಮನವಿ ಮಾಡ್ತಿದ್ದಾರೆ. ಹೀಗಾಗಿ ಬಿಬಿಎಂಪಿ ಕಂಟೈನ್ಮೆಂಟ್ ಪದ್ಧತಿ ಕೈ ಬಿಡುವ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಕೊರೋನಾದಿಂದ ಚಿಕಿತ್ಸೆ ಪಡೆದು ಸಿಎಂ ಮನೆಗೆ ವಾಪಸ್ಸಾಗಿದ್ದು ಹೋಮ್ ಕ್ವಾರಂಟೈನ್ನಲ್ಲಿದ್ದಾರೆ. ಇಂದು ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇರುವ ಸಿಎಂ ಬಿಎಸ್ವೈ ಯಾರನ್ನೂ ಭೇಟಿ ಮಾಡುವುದಿಲ್ಲ ಅಂತ ಸೂಚಿಸಿದ್ದಾರೆ. 2-3 ದಿನಗಳ ಕಾಲ ಮನೆಯಲ್ಲೇ ಕ್ವಾರಂಟೈನ್ ಆಗೋದಕ್ಕೆ ಸಿಎಂ ನಿರ್ಧರಿಸಿದ್ದಾರೆ. ಇಂದು ಹಾಗೂ ನಾಳೆ ಯಾರನ್ನೂ ಭೇಟಿ ಮಾಡಲ್ಲ, ಯಾರನ್ನೂ ಒಳಗೆ ಬಿಡದಂತೆ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ತೀವ್ರ ಹೆರಿಗೆ ನೋವಿನಿಂದ ಬಳಲ್ತಾ ಇದ್ದ ಗರ್ಭಿಣಿಯನ್ನ ದಾಖಲಿಸಿಕೊಳ್ಳೋದಕ್ಕೆ ರಿಮ್ಸ್ ವೈದ್ಯರು ಮೀನಾಮೇಷ ಎಣಿಸಿದ್ದಾರೆ. ನಮ್ಮಲ್ಲಿ ಯಾವುದೇ ವೈದ್ಯರೇ ಇಲ್ಲ, ನೀವು ಇಲ್ಲಿಂದ ಹೋಗಿ ಅಂತ ಆಸ್ಪತ್ರೆ ಸಿಬ್ಬಂದಿಗಳು ಹೇಳಿದ್ದಾರೆ. ಎಷ್ಟೇ ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ದಾಖಲು ಮಾಡಿಕೊಳ್ಳೋದಕ್ಕೆ ನಿರಾಕರಣೆ ಮಾಡಿದ್ದಾರೆ. ವೈದ್ಯರಿಲ್ಲದ ನೆಪ ಹೇಳಿ ದಾಖಲಿಸಿಕೊಳ್ಳದೆ ಕ್ರೂರ ವರ್ತನೆ ತೋರಿದ್ದಾರೆ. ನಿನ್ನೆ ಸಂಜೆ 6 ಗಂಟೆಯಿಂದಲೇ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಗರ್ಭಿಣಿಯೊಂದಿಗೆ ಹರಿದಾಡಿದ್ದಾರೆ. ಬಳಿಕ ವಿಷಯ ತಿಳಿದು ಮಾಧ್ಯಮದವರು ಆಸ್ಪತ್ರೆಗೆ ಹೋಗ್ತಾ ಇದ್ದ ಹಾಗೆಯೇ ಗರ್ಭಿಣಿಯನ್ನು ದಾಖಲಿಸಿಕೊಂಡು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಗಂಡು ಮಗುವಿಗೆ ಮಹಿಳೆ ಈಗ ಜನ್ಮ ಕೊಟ್ಟಿದ್ದಾರೆ. ಆರೋಗ್ಯ ಸಚಿವ ಶ್ರೀರಾಮುಲು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡುವೆಯೂ ತನ್ನ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸಿಎಂ ಯಡಿಯೂರಪ್ಪರಂತೆ ಆಸ್ಪತ್ರೆಯಿಂದಲೇ ರಾಮುಲು ಕೆಲಸ ಮಾಡ್ತಾ ಇದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಕೊರೋನಾಗೆ ಚಿಕಿತ್ಸೆ ಪಡಿತಾ ಇರುವ ಶ್ರೀರಾಮುಲು ಇಲಾಖೆಯ ಫೈಲ್ಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಈ ಹಿಂದೆ ಕೊರೋನಾದಿಂದ ಆಸ್ಪತ್ರೆಗೆ ದಾಖಲಾದಾಗ ಸಿಎಂ ಕೂಡ ಇದೇ ರೀತಿ ಕೆಲಸ ಮಾಡಿದ್ರು. ಇದೀಗ ಶ್ರೀರಾಮುಲು ಅವರು ಕೂಡ ಆಸ್ಪತ್ರೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಕ್ರೈಸ್ತ ಪಾದ್ರಿಯ ಅಂತ್ಯ ಸಂಸ್ಕಾರಕ್ಕೆ ಅವರದ್ದೇ ಸಮಾಜದ ಮುಖಂಡರು ಜಾಗ ಕೊಡದೆ ಅಮಾನವೀಯತೆ ತೋರಿದ್ದಾರೆ. ಕೊರೋನಾದಿಂದ 85 ವರ್ಷದ ನೀರೆಲ್ಲಾ ಸೊಲೇಮಾನ್ ಸಾವನ್ನಪ್ಪಿದರು.
ಹುಬ್ಬಳ್ಳಿಯ ರೈಲ್ವೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗಿದ್ದರು. ಕೊರೋನಾದಿಂದ ಮೃತಪಟ್ಟ ಕಾರಣ ಅಂತ್ಯ ಸಂಸ್ಕಾರಕ್ಕೆ ಜಾಗ ನೀಡೋದಿಲ್ಲ ಅಂತ ಕ್ರೈಸ್ತ ಸಮುದಾಯದ ಮುಖಂಡರು ಸ್ಮಶಾನದಲ್ಲಿ ಅಂತ್ಯಕ್ರಿಯೆಗೆ ಅಡ್ಡಿಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೃತ ಪಾದ್ರಿಯ ಸಂಬಂಧಿಗಳು ಮುಖಂಡರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕಲಬುರಗಿಯಲ್ಲಿ ಕೊರೋನಾ ಸೋಂಕಿತರ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರುವುದಕ್ಕೆ ಜಿಲ್ಲೆಯಲ್ಲಿ ಪ್ಲಾಸ್ಮಾ ಥೆರಪಿ ಚಿಕಿತ್ಸಾ ಕೇಂದ್ರ ಆರಂಭಿಸಿ ಅಂತ ಚಿತ್ತಾಪುರ ಶಾಸಕ ಪ್ರಿಯಾಂಕ್ ಖರ್ಗೆ ಆಗ್ರಹ ಮಾಡಿದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ಸೋಂಕಿತರನ್ನ ಹೊಂದಿದ ಜಿಲ್ಲೆಗಳಲ್ಲಿ ಕಲಬುರಗಿಯೂ ಒಂದು. ಮೊದಲ ಸಾವು ಸಂಭವಿಸಿದ್ದು ಕೂಡ ಇಲ್ಲಿಯೇ. ಸಾವಿನ ಸಂಖ್ಯೆ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಸೂಕ್ತ ಚಿಕಿತ್ಸೆ ಸಿಗದೇ ಇರುವುದಕ್ಕೆ ಸೋಲಾಪುರ, ಹೈದರಾಬಾದ್ಗಳಿಗೆ ರೋಗಿಗಳು ಹೋಗ್ತಾ ಇದ್ದಾರೆ. ಬೆಂಗಳೂರು ಹಾಗೂ ಹುಬ್ಬಳ್ಳಿಯಲ್ಲಿ ಪ್ಲಾಸ್ಮಾ ಥೆರಪಿ ಕೇಂದ್ರ ಇದೆ. ಅತಿ ಹೆಚ್ಚು ಸೋಂಕಿತರನ್ನ ಹೊಂದಿರೋ ಕಲಬುರಗಿಯಲ್ಲಿಯೇ ಕೇಂದ್ರ ಆರಂಭಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಪತ್ರ ಬರೆದಿದ್ದಾರೆ. 30 ನಿಮಿಷದ 30 ಸುದ್ದಿನ ಮುಂದುವರಿಸ್ತೀವಿ. ಇನ್ನು 10 ಸುದ್ದಿ ಬಾಕಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀವಿ. ಕಾಯ್ತಾ ಇರಿ. ನೋಡೋಣ. ಬೆಂಗಳೂರಿನ ಎಸ್ಎಸ್ಎಲ್ಸಿ ಟಾಪರ್ ವಿದ್ಯಾರ್ಥಿ ಮನೆಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಭೇಟಿ ನೀಡಿದರು. ಬೆಂಗಳೂರಿನ ಚಿಕ್ಕಬಿದುರಕಲ್ಲು ನಿವಾಸಿ ಚಿರಾಯು 625ಕ್ಕೆ 625 ಅಂಕ ಗಳಿಸಿದ್ರು. ಈ ಹಿನ್ನೆಲೆಯಲ್ಲಿ ಮನೆಗೆ ತೆರಳಿ ಶುಭಾಶಯ ತಿಳಿಸಿದ್ರು. ಇನ್ನು ಕಡು ಬಡತನದಲ್ಲಿ ಸಾಧನೆಗೈದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಮನೆಗೂ ಸಚಿವರು ಭೇಟಿ ನೀಡಿದ್ರು. ಪೋಷಕರೊಂದಿಗೆ ಕಟ್ಟಡ ಕೆಲಸ ಮಾಡುತ್ತಾ ಮಹೇಶ್ 625ಕ್ಕೆ 616 ಅಂಕ ತೆಗೆದಿದ್ದಾನೆ. ಪುಟ್ಟ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇರುವ ಮಹೇಶ್ ಮನೆಗೆ ಸಚಿವರು ಭೇಟಿ ನೀಡಿದ್ರು. ಪಿಯುಸಿಯಲ್ಲಿ ವಿಜ್ಞಾನ ವಿಷಯಗಳನ್ನು ತೆಗೆದುಕೊಂಡು ಓದಬೇಕೆಂಬ ಮಹದಾಸೆ ಇದೆ ಅಂತ ವಿದ್ಯಾರ್ಥಿ ಹೇಳಿದ್ರು. ಇನ್ನು ಸಹಾಯ ಮಾಡುವುದಾಗಿ ಕೂಡ ಸಚಿವರು ತಿಳಿಸಿದರು. ಇವಳು ಯಾರು? ಈ ಸ್ಕೂಲ್ ಹೋಗ್ತೀನಿ. ಇಷ್ಟೇ ಕ್ಲಾಸು? ಬೆಂಗಳೂರಿನ ಕುಮಾರನ್ ಶಾಲೆಯ ವಿದ್ಯಾರ್ಥಿ ಎಂಎಸ್ ಕಂದ 625ಕ್ಕೆ 623 ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದಿದ್ದಾರೆ. ಎಂಎಸ್ ಕಂದ ಬಿಜೆಪಿ ಮುಖಂಡರಾದ ಎಂಎಚ್ ಶ್ರೀಧರ್ ಅವರ ಪುತ್ರ. ಮಗನ ಸಾಧನೆ ಬಗ್ಗೆ ತಂದೆ ಎಂಎಚ್ ಶ್ರೀಧರ್ ಸಂತೋಷ ವ್ಯಕ್ತಪಡಿಸಿದ್ದಾರೆ. ನನಗೆ ಮನೇಲಿ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ಏನು ಪ್ರೆಷರು ಇರಲಿಲ್ಲ. ಎಕ್ಸ್ಟ್ರಾ ರೆಫರೆನ್ಸ್ ಬುಕ್ಸ್ ಕೂಡ ನಾನು ಓದಿದೆ. ಸ್ಕೂಲಲ್ಲಿ ಕೋಚಿಂಗ್ ತುಂಬ ಚೆನ್ನಾಗಿತ್ತು. ಟೀಚರ್ಸು ತುಂಬ ಹೆಲ್ಪ್ ಮಾಡಿದ್ರು. ಸೊ ಆಮೇಲೆ ನನಗೆ ಗೌರ್ಮೆಂಟ್ ಅವರು ಈ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದಕ್ಕೆ ಈ ರಿಸಲ್ಟ್ಸ್ ನಾವು ಎಂಜಾಯ್ ಮಾಡೋದಕ್ಕೆ ಆಗ್ತಿರೋದು. ಸೊ ಐ ಥ್ಯಾಂಕ್ ಯು ಸುರೇಶ್ ಕುಮಾರ್ ಸರ್. ಥ್ಯಾಂಕ್ಸ್ ಅ ಲಾಟ್. ದೇಶಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಮನೆ ಮಾಡಿದೆ. ಭಗವಾನ್ ವಿಷ್ಣು 8ನೇ ಅವತಾರ ಧರಿಸಿ ಕೃಷ್ಣನಾಗಿ ಭೂಮಿಯಲ್ಲಿ ಜನಿಸಿದ ದಿನವನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಿಸಲಾಗುತ್ತೆ. ಈ ಬಾರಿ ಕೊರೋನಾ ಅಡ್ಡಿ ಹಿನ್ನೆಲೆಯಲ್ಲಿ ಸರಳವಾಗಿ ಮುರಳಿ ಲೋಲನಿಗೆ ಪೂಜೆ ನೆರವೇರಿಸಲಾಗ್ತಾ ಇದ್ದು ಆನ್ಲೈನ್ನಲ್ಲಿ ಶ್ರೀಕೃಷ್ಣನ ದರ್ಶನ ಪಡೆಯಬಹುದಾಗಿದೆ. ಜನ್ಮಾಷ್ಟಮಿಯ ಪ್ರಯುಕ್ತ ಇಸ್ಕಾನ್ನಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ಹುಬ್ಬಳ್ಳಿ ಸೇರಿದಂತೆ ಹಲವೆಡೆ ಕೃಷ್ಣ ದೇಗುಲದಲ್ಲಿ ಪೂಜೆ ಪುರಸ್ಕಾರ ನಡೀತಾ ಇದೆ. ನಾಡಿನಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ನಡೀತಾ ಇದೆ. ಉಡುಪಿ ಕಡೆಗೋಲು ಕೃಷ್ಣನಿಗೆ ವಿಶೇಷ ಅಲಂಕಾರ ಕೂಡ ಮಾಡಲಾಗಿದೆ. ಚಿನ್ನದ ಗೋವು ಇಟ್ಟು ಪರ್ಯಾಯ ಶ್ರೀಗಳು ವಿಶೇಷ ಅಲಂಕಾರ ಮಾಡಿದ್ರು. ಪರ್ಯಾಯ ಆದಮಾರು ಈಶಪ್ರಿಯ ತೀರ್ಥ ಶ್ರೀಗಳಿಂದ ಕೃಷ್ಣನಿಗೆ ವಿಶೇಷ ಪೂಜೆ ಕೂಡ ನಡೆಯಿತು. ಸೌರಮಾನ ಪದ್ಧತಿಯ ಪ್ರಕಾರ ಸೆಪ್ಟೆಂಬರ್ 10ನೇ ತಾರೀಕು ಅಷ್ಟಮಿ ಆಚರಿಸುವುದಾಗಿ ಶ್ರೀಗಳು ತಿಳಿಸಿದರು. ಬಾಗಲಕೋಟೆಯಲ್ಲಿ ಬಿಸಿಯೂಟ ನೌಕರರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಎದುರು ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಕಳೆದ ಏಪ್ರಿಲ್ ತಿಂಗಳಿನಿಂದ ಈವರೆಗೆ ವೇತನ ಕೊಟ್ಟಿಲ್ಲ. ಕೋವಿಡ್ ಲಾಕ್ಡೌನ್ನಿಂದ ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡಿಲ್ಲ. ಸಿಎಂ, ಶಿಕ್ಷಣ ಸಚಿವರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಮನವಿ ಸಲ್ಲಿಸಿದ್ರೂ ಸ್ಪಂದಿಸಿಲ್ಲ. ಕೋವಿಡ್ ಹಿನ್ನೆಲೆಯಲ್ಲಿ ಶಾಲೆಗಳು ಬಂದ್ ಆಗಿವೆ. ಆಹಾರ ಸಾಮಗ್ರಿ ಮಕ್ಕಳ ಮನೆ ಮನೆಗೆ ತಲುಪಿಸ್ತಾ ಇದ್ದೇವೆ. ವೇತನವಿಲ್ಲದೆ ಜೀವನ ನಿರ್ವಹಣೆ ದುಸ್ತರವಾಗಿದೆ ಅಂತ ನೌಕರರು ಅಳಲು ತೋಡ್ಕೊಂಡಿದ್ದಾರೆ. ಶಾಲೆ ಆರಂಭವಾಗುವವರೆಗೆ ವೇತನ ನೀಡಬೇಕು. ಬಿಸಿಯೂಟ ನೌಕರರ ಕಾಯಂ ಸೇವೆ 6 ತಿಂಗಳವರೆಗೆ ಪಡಿತರ ಧಾನ್ಯ ನೀಡುವಂತೆ ಆಗ್ರಹಿಸಿದ್ದಾರೆ.
ಬೇಕೇ ಬೇಕು, ಯಾರೇ ಬರಲಿ, CIQ ಬಿಸಿ ಊಟ ನೌಕರರ ಸಂಘಕ್ಕೆ. ಇನ್ನೂ 5 ಸುದ್ದಿ ಕಾಯ್ತಾ ಇದೆ. ಅದಕ್ಕೂ ಮುಂಚೆ ಇನ್ನೊಂದು ಬ್ರೇಕ್ ತಗೊಂಡ್ಬರ್ತೀವಿ, ಎಲ್ಲೂ ಹೋಗ್ಬೇಡಿ. ಮಣಿಪುರದಲ್ಲಿ ಕಾಂಗ್ರೆಸ್ ಪಕ್ಷದ 6 ಶಾಸಕರು ಸ್ಪೀಕರ್ ಅವರಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ನಿನ್ನೆ ನಡೆದ ಒಂದು ದಿನದ ವಿಶೇಷ ಅಧಿವೇಶನಕ್ಕೆ ಗೈರ್ಹಾಜರಾಗುವ ಮೂಲಕ ಪಕ್ಷದ ವಿಪ್ ಉಲ್ಲಂಘಿಸಿದ 8 ಶಾಸಕರಲ್ಲಿ ಈ 6 ಮಂದಿಯೂ ಸೇರಿದರು. ನಿನ್ನೆ ಎನ್ ಬಿರೇನ್ ಸಿಂಗ್ ನೇತೃತ್ವದ ಬಿಜೆಪಿ ಸರ್ಕಾರ ವಿಶ್ವಾಸಮತ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿತ್ತು. ಶಾಸಕ ಒ ಹೆನ್ರಿ ಸಿಂಗ್, ಓನಂ ಲುಖೋಯಿ, ಮೊಹಮ್ಮದ್ ಅಬ್ದುಲ್ ನಸೀರ್, ಪಾನೋಮ್ ಬ್ರೋಜೆನ್, ಗಮ್ ತಂಗ್ ಸೇರಿದಂತೆ ಹಲವರು ರಾಜೀನಾಮೆಯನ್ನ ಸಲ್ಲಿಸಿದ್ರು. ರಾಜೀನಾಮೆಯನ್ನ ಸ್ಪೀಕರ್ ಅವರು ಇನ್ನೂ ಅಂಗೀಕರಿಸಿಲ್ಲ. ನಾವು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಸಲ್ಲಿಸಿದ್ದೇವೆ ಅಂತ ಹೆನ್ರಿ ಸಿಂಗ್ ತಿಳಿಸಿದ್ದಾರೆ. ಕೊರೋನಾ ಕಂಡ್ರೆ ಭಯ ಪಡ್ತಾ ಇರೋರಿಗೆ ಒಂದು ಗುಡ್ ನ್ಯೂಸ್. ರಷ್ಯಾದಲ್ಲಿ ಕೊರೋನಾ ಲಸಿಕೆ ರೆಡಿಯಾಗಿದೆ. ವಿಶ್ವದ ಮೊದಲ ಕೊರೋನಾ ಲಸಿಕೆ ನೋಂದಣಿಯಾಗಿದ್ದು ರಷ್ಯಾ ಅಧ್ಯಕ್ಷರ ಮಗಳಿಗೆ ಲಸಿಕೆ ಪ್ರಯೋಗ ಮಾಡಲಾಗಿದೆ. ಪುಟಿನ್ ಮಗಳಿಗೆ ಮೊದಲ ಕೊರೋನಾ ಲಸಿಕೆ ಹಾಕಲಾಗಿದೆ. 3 ತಿಂಗಳ ಸತತ ಪ್ರಯೋಗದ ಬಳಿಕ ಲಸಿಕೆ ರೆಡಿಯಾಗಿದೆ. ಮರಿಯಾ ಪುಟಿನ್ಗೆ ಮೊದಲ ಲಸಿಕೆ ಹಾಕಲಾಗಿದೆ ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಘೋಷಣೆ ಮಾಡಿದ್ದಾರೆ. ರಷ್ಯಾದ ಕೋವಿಡ್ ಲಸಿಕೆ ಎಲ್ಲಾ ಹಂತದ ಪರೀಕ್ಷೆಗಳಲ್ಲೂ ಕೂಡ ಉತ್ತಮ ಫಲಿತಾಂಶ ಕೊಟ್ಟಿದೆ. ಲಸಿಕೆ ಬಗ್ಗೆ ಇದುವರೆಗೂ ಕೂಡ WHO ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ದಿನ ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ಸಾಂಪ್ರದಾಯಿಕ ಟೈಮ್ಸ್ ಸ್ಕ್ವೇರ್ನಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಾಡಲಿದೆ. ನ್ಯೂಯಾರ್ಕ್, ನ್ಯೂ ಜೆರ್ಸಿ ಮತ್ತು ಇನ್ನು ಇತರ ಕಡೆ 3 ರಾಜ್ಯಗಳ ಫೆಡರೇಷನ್ ಆಫ್ ಇಂಡಿಯನ್ ಅಸೋಸಿಯೇಷನ್ಸ್ ಈ ಕುರಿತಂತೆ ಹೇಳಿದ್ದು, ಇಲ್ಲಿನ ಅನಿವಾಸಿ ಭಾರತೀಯರು ಇತಿಹಾಸ ಸೃಷ್ಟಿಸಲಿದ್ದು ಭಾರತದ ತ್ರಿವರ್ಣ ಧ್ವಜ ಮೊದಲ ಬಾರಿಗೆ ಹಾರಲಿದೆ ಎಂದಿದ್ದಾರೆ. ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ರಾಯಭಾರಿ ರಣಧೀರ್ ಜೈಸ್ವಾಲ್ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಟೈಮ್ಸ್ ಸ್ಕ್ವೇರ್ನಲ್ಲಿ ಧ್ವಜ ಹಾರಿಸುವ ಮೊದಲು ಆಗಸ್ಟ್ 14ರಂದು ಎಂಪೈರ್ ಸ್ಟೇಟ್ ಕಟ್ಟಡವನ್ನ ತ್ರಿವರ್ಣ ಧ್ವಜದ 3 ಬಣ್ಣಗಳಾದ ಕೇಸರಿ, ಬಿಳಿ, ಹಸಿರು ಮೂಲಕ ದೀಪ ಬೆಳಗಿಸಲಾಗುವುದು ಅಂತ ಹೇಳಿದ್ದಾರೆ. ಈ ವಿಷಯ ಮಾತ್ರ ಅದ್ಭುತಗಳಲ್ಲೇ ಅತ್ಯದ್ಭುತವಾದಂತಹ ದೃಶ್ಯ. ಕೊಪ್ಪಳದ ಭಾಗ್ಯನಗರದಲ್ಲಿ 3 ವರ್ಷದ ಹಿಂದೆ ಸಾವನ್ನಪ್ಪಿದ್ರು ಮಹಿಳೆ ಮತ್ತೆ ಜೀವಂತವಾಗಿ ಇರುವ ಹಾಗೆ ಪ್ರತಿಮೆ ಕೂಡ ಮಾಡಿಸಲಾಗಿದೆ. ಉದ್ಯಮಿ ಶ್ರೀನಿವಾಸ್ ಗುಪ್ತಾ ಖುದ್ದು ಪತ್ನಿಯ ಪ್ರತಿಮೆಯನ್ನು ಮಾಡಿಸಿದ್ದಾರೆ. ಬೆಂಗಳೂರಿನ ಬೊಂಬೆ ಮನೆ ತಂಡದವರು ಸತತ 1 ವರ್ಷ ಶ್ರಮಪಟ್ಟು ಈ ಪ್ರತಿಮೆ ಮಾಡಿದ್ದಾರೆ. ಗೃಹ ಪ್ರವೇಶಕ್ಕೆ ಬಂದ ಅತಿಥಿಗಳಂತೂ ಮೊದಲು ಶ್ರೀನಿವಾಸ್ ಅವರ ಪತ್ನಿ ಅಂದ್ಕೊಂಡು ಶಾಕ್ ಕೂಡ ಆಗಿದ್ರಂತೆ. ಅದಾದ್ಮೇಲೆ ಹೆಂಡತಿ ಅಲ್ಲ, ಬೊಂಬೆ ಅಂತ ಗೊತ್ತಾಯಿತು. ಗುಪ್ತಾ ಅವರ ಹೆಂಡತಿ ಹೆಸರು ವೆಂಕಟನಾಗಮಾಧವಿ. ಗುಪ್ತಾ ದಂಪತಿಗೆ 2 ಪುತ್ರಿಯರು ಕೂಡ ಇದ್ದಾರೆ. ಪುತ್ರಿಯರ ಆಸೆಯಂತೆ ಪ್ರತಿಮೆಯನ್ನು ಮಾಡಿಸಿದ್ದಾರೆ ಉದ್ಯಮಿ ಗುಪ್ತಾ. ಸಿಲಿಕಾನ್ ಮೆಟೀರಿಯಲ್ನಿಂದ ಈ ಪ್ರತಿಮೆ ಮಾಡಲಾಗಿದೆ. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು. ಇದು ಕೊಪ್ಪಳದ ಭಾಗ್ಯನಗರದ ಉದ್ಯಮಿ ಶ್ರೀನಿವಾಸ್ ಗುಪ್ತಾ. ಹೆಂಡತಿ 3 ವರ್ಷದಿಂದ ಮೃತಪಟ್ಟಿದ್ರು. ಆದರೆ ಅವರ ಕನಸಿನ ಮನೆ ಈಗ ರೆಡಿ ಆಯಿತು. ಮನೆಯಲ್ಲಿ ಅವರಿಲ್ಲದೆ ಹೇಗೆ ಅನ್ನೋದೊಂದು ದೊಡ್ಡ ಮಟ್ಟದಲ್ಲಿ ಆ ಸ್ಪೇಸ್ ಕಾಡ್ತಾ ಇತ್ತು. ಮಕ್ಕಳು ಕೂಡ ಹೇಳಿದ್ರು ಅಮ್ಮನ ಥರ ಬೇಕು ಅಂತ. ಹಾಗಾಗಿನೇ ಉದ್ಯಮಿ ಗುಪ್ತಾ ಬೆಂಗಳೂರಿನ ಒಬ್ಬ ಬೊಂಬೆ ತಯಾರಕ, ಅಂದರೆ ಈ ಮಟ್ಟದಲ್ಲಿ ಒಬ್ಬ ಕಲಾವಿದ, ಶ್ರೀಧರ ಮೂರ್ತಿ ಅಂತ ಅವರ ಹೆಸರು. ಅವರ ಮೂಲಕ ಅತ್ಯದ್ಭುತವಾದಂತಹ ಸಿಲಿಕಾನ್ ಮತ್ತು ರಬ್ಬರ್ ಮಿಕ್ಸ್ಡ್ ಆ ಪ್ರತಿಮೆಯನ್ನು ಮಾಡಿಸಿದ್ದಾರೆ. ನೋಡೋರಿಗೆ ನಮಗೆ ಅನ್ಸುತ್ತೆ ಇಲ್ಲ ಇದು ನಿಜವಾಗ್ಲೂ ಅಂತ, ಆದರೆ ಅದು ಗೊಂಬೆ. ಅದನ್ನು ತಯಾರು ಮಾಡಿದ್ದಾರೆ. ಈಗ ಅವರ ಮನೆ ಎಂಟ್ರೆನ್ಸ್ನಲ್ಲಿದೆ. ನೋಡಿದವ್ರಿಗೂ ಒಂದು ರೀತಿ ದಂಗಾಗೋ ರೀತಿಯಲ್ಲಿ ಆ ಪ್ರತಿಮೆ ಕಾಣಿಸ್ತಾ ಇದೆ. ನಮ್ಮ ಮನೆಯವರು ಒಂದು ಕನಸು ಏನಿದೆ ಅಂದರೆ ಒಂದು ವಿಶಾಲವಾದಂಥ ಒಂದು ಸುಂದರವಾದಂಥ ಮನೆ ಮಾಡಬೇಕು ಅನ್ನೋಂಥ ಒಂದು ಆಸೆ ಇಟ್ಕೊಂಡು ನಾವು ತಿರುಪತಿ ಪ್ರಯಾಣ ಮಾಡುವಾಗ ಒಂದು ರೋಡ್ ಆಕ್ಸಿಡೆಂಟ್ನಲ್ಲಿ ನಮ್ಮ ಧರ್ಮಪತ್ನಿ ಕಳ್ಕೊಂಡಿದ್ದೀವಿ ನಾವು. ಅವರು ಭಾಳ ಸುಂದರವಾದಂಥ ಒಂದು ಲೈವ್ ಮೂರ್ತಿ ಮಾಡಿಕೊಟ್ಟಿದ್ದಾರೆ. ವ್ಯಾಕ್ಸ್ ಮೂರ್ತಿ ಆದರೆ ನಾವು ಇಷ್ಟು ಫೀಲ್ ಮಾಡ್ಕೊಳಕ್ಕಾಗ್ತಿದ್ದಿಲ್ಲ. ಈ ಸಿಲಿಕಾನ್ ಮೂರ್ತಿ ಏನಿದೆ ಭಾಳ ಅಟ್ಯಾಚ್ಮೆಂಟ್ ಆಗಿದೆ ನಮಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ರಾಜಸ್ಥಾನ ಕಾಂಗ್ರೆಸ್ ಘಟಕದಲ್ಲಿ ಸೃಷ್ಟಿಯಾಗಿದ್ದ ಬಿಕ್ಕಟ್ಟು ಶಮನವಾಗಿದೆ. ಬಂಡಾಯ ನಾಯಕ ಸಚಿನ್ ಪೈಲಟ್ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾರನ್ನ ಭೇಟಿ ಮಾಡಿ ಚರ್ಚಿಸಿದ್ದು, ಪಕ್ಷ ಮತ್ತು ರಾಜಸ್ಥಾನ ಸರ್ಕಾರದ ಹಿತಾಸಕ್ತಿಯ ಪರ ಕೆಲಸ ಮಾಡುವುದಾಗಿ ಪೈಲಟ್ ಮಾತು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ನನ್ನ ಹಾಗೂ ಬಂಡಾಯ ಶಾಸಕರ ಸಮಸ್ಯೆಗಳನ್ನು ಆಲಿಸಿದ ಸೋನಿಯಾ, ರಾಹುಲ್, ಪ್ರಿಯಾಂಕಾ ಗಾಂಧಿ ಅವರಿಗೆ ಧನ್ಯವಾದಗಳು. ನನ್ನ ನಂಬಿಕೆಗಳೊಂದಿಗೆ ದೃಢವಾಗಿ ನಿಲ್ತೇನೆ. ಭಾರತದ ಉತ್ತಮತೆಗಾಗಿ ಕೆಲಸ ಮಾಡ್ತೇನೆ. ರಾಜಸ್ಥಾನ ಜನತೆಗೆ ನೀಡಲಾಗಿರುವ ಭರವಸೆಗಳನ್ನು ತಲುಪಿಸಲು ಹಾಗೂ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ರಕ್ಷಿಸಲು ಕೆಲಸ ಮಾಡ್ತೇನೆ ಅಂತ ಸಚಿನ್ ಪೈಲಟ್ ಟ್ವೀಟ್ ಮಾಡಿದ್ದಾರೆ. ಇಲ್ಲಿಗೆ ಇವತ್ತಿನ 30 ನಿಮಿಷದ 30 ಸುದ್ದಿ ಮುಗಿಸಿ ನಾನು ಮತ್ತು ಸೌಮ್ಯ ಹೋಗಿ ಬರ್ತೀವಿ. ಮತ್ತೆ ಸಿಗ್ತೀವಿ ಮುಂದಿನ ನ್ಯೂಸ್ಗಳಲ್ಲಿ. ಅದರ ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಾಲ ನಿಮ್ಮದು.